ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಬಂದು ಒತ್ತು ಶಾವಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದು ಹಾಲು ಮಾಡ್ಕೊಳ್ಳೋಣ. ಅದಕ್ಕೆ ಕಾಯಿ ತೊಗೊಂಡಿದ್ದೀನಿ, ಗಸಗಸೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆನಾ? ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಬರೋಣ ನೈಸಾಗಿ. ಆಮೇಲೆ ಇದಕ್ಕೆ ಬೇಕಂದರೆ ನೀವು ನೆನೆಸಿರೋದು ಗೋಡಂಬಿ ಮತ್ತು ಬಾದಾಮಿ ಸಹ ಹಾಕ್ಕೋಬಹುದು. ಇದಕ್ಕೆ ಆಪ್ಷನಲ್ಲು, ಇನ್ನು ಟೇಸ್ಟ್ ಜಾಸ್ತಿ ಬೇಕಿದ್ದರೆ. ಓಕೆನಾ? ಈಗ ನೋಡಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋ ಅಂಥದ್ದನ್ನು ಈಗ ನಾವು ಬೆಲ್ಲದ ಪಾಕಕ್ಕೆ ಹಾಕಿದರೆ ನಮ್ಮ ಹಾಲು ರೆಡಿ ಆಗುತ್ತೆ. ಈಗ ನೋಡಿ ನಾನು ಇಲ್ಲೊಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾಕನ, ಅಂದರೆ ಬೆಲ್ಲ ಮತ್ತು ನೀರು ಹಾಕ್ಕೊಂಡು ಕುದಿಸ್ಬಿಟ್ಟು ನಾನಿಲ್ಲಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಈ ರುಬ್ಬಿರೋ ಅಂಥ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ನಮ್ಮ ಕಾಯಿ ಹಾಲು ರೆಡಿಯಾಗಿರುತ್ತೆ. ಈಗ ನೋಡಿ ನಾನು ಈ ರುಬ್ಬಿರೋ ಅಂಥದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೆಲ್ಲದ ಪಾಕ ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕಾಗುತ್ತೆ. ಒಂದು ಕುದಿ ಅಂದರೆ ಒಂದು ಸತಿ ಕುದಿಯೋವರೆಗೂ ನೀವು ಚೆನ್ನಾಗಿ ಅದನ್ನು ಕಾಯಿಸಬೇಕಾಗತ್ತೆ. ಈಗ ನಾನು ಎಷ್ಟು ಬೇಕು ನೀರು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕುದಿಲಿಕ್ಕೆ ಬಿಡೋಣ. ಓಕೆನಾ? ಚೆನ್ನಾಗಿದು ಕುದಿಲಿ. ಅಷ್ಟರಲ್ಲಿ ನಾನು ಈಗ ನೋಡಿ ಪಕ್ಕದಲ್ಲಿ ಸ್ಟವ್ ಅಂಟಿಸ್ಕೊಂಡು ಈ ಕಾಯಿ ಹಾಲನ್ನ ಆ ಕಡೆ ಇಟ್ಬಿಟ್ಟು ಈಗ ಈ ಕಡೆ ನಾವು ಹಿಟ್ಟು ತಯಾರಿಸ್ಕೊಳ್ಳೋಣ. ಅಂದರೆ ನೋಡಿ, ಈಗ ನಾನು ಇಲ್ಲೊಂದು ಕಡಾಯಿ ಇಟ್ಟು ಈ ಲೋಟದಲ್ಲಿ 2 ಲೋಟ ನೀರನ್ನು ತಗೊಂಡಿದ್ದೀನಿ. ಈ ನೀರನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಬೇಕು. ಇದಕ್ಕೆ 1 ಸ್ಪೂನ್ ಎಣ್ಣೆ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಸಹ ನಾವು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಮುಚ್ಚಿಟ್ಬಿಡಿ. ಅದು ಚೆನ್ನಾಗಿ ಕಾಯಬೇಕು. ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಎಣ್ಣೆ ಹಾಕ್ಕೊಂಡು ಅದು ಮುಚ್ಚಿಟ್ಟಿದ್ದೀನಿ. ಅಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಕಾದಿದೆ. ಈಗ ಟೇಸ್ಟ್ ಹೆಂಗಿದೆ ಅಂತ ನೋಡಿಕೊಂಡು ಸ್ಟವ್ ಆಫ್ ಮಾಡಿದರೆ ನಮ್ಮ ಕಾಯಿ ಹಾಲು ಕೂಡ ರೆಡಿ ಆಯಿತು. ಈಗ ಇದೊಂದು ಕುದಿ ಬಂತಲ್ವಾ, ಅದಕ್ಕೆ ನಾನು ಉಪ್ಪಿಡುತ್ತೆ ಫ್ರೆಂಡ್ಸ್, ಹಾಗಾಗಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಈಗ ಕಾಯಿ ಹಾಲು ರೆಡಿಯಾಗಿದೆ. ಇದನ್ನು ನಾನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ನೋಡಿ ಹೀಗಾಗಿದೆ. ಅಷ್ಟೇ, ತುಂಬ ಈಸಿ ಇದು ಮಾಡ್ಕೊಳ್ಳೋದು. ಸರಿ, ಇಷ್ಟರಲ್ಲಿ ನಾವು ನೀರು ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ, ನೋಡಿ ಅದು ಕೂಡ ಚೆನ್ನಾಗಿ ಕುದೀತಿದೆ. ಈಗ ನಾವು 1 ಲೋಟ ನೀರೇನು ತೊಗೊಂಡಿದ್ವಲ್ಲ, ಅದೇ ಲೋಟದಲ್ಲಿ 2 ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದು. ಈಗ ನಾನು ಇದಕ್ಕೆ 2 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. 2 ಲೋಟ ಹಾಕಿದ್ದಾಯಿತು. ಈಗ ನಾವು ಸ್ಟವ್ನ ಆಫ್ ಮಾಡ್ಕೋಬೋದು. ಈಗ ನೋಡಿ, ಯಾರಿಗೆ ಸ್ವಲ್ಪ ಈ ಸ್ಟವ್ ಮೇಲೇ ಇಟ್ಟು ತಿರುಗ್ಸೋಕ್ಕೆ ಬರುತ್ತೆ, ಸ್ಟವ್ ಸಿಮ್ಮಲ್ಲಿ ಇಟ್ಟರೂ ಪರವಾಗಿಲ್ಲ, ಇಲ್ಲ ಅನ್ನೋರು ಪರವಾಗಿಲ್ಲ. ಯಾಕಂದರೆ ಮತ್ತೆ ಇದನ್ನು ನಾವು ಹಬೆಯಲ್ಲಿ ಬೇಯಿಸೋದ್ರಿಂದ ನೀವು ಸ್ಟವ್ ಆಫ್ ಮಾಡಿದರೂ ಏನು ಪರವಾಗಿಲ್ಲ. ಈಗ ನೋಡಿ ಚೆನ್ನಾಗಿ ಇದು ತಿರುಗಿಸ್ತಾ ಇರಬೇಕು. ಗಂಟು ಇಲ್ದಂಗೆ ನಾವು ಇದನ್ನು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ಬೇಕಾದರೆ ಮುದ್ದೆ ತೊಳಸ್ತಿರಲ್ಲ, ಆ ಕಡ್ಡಿಯಿಂದಾದರೂ ಮಾಡ್ಕೋಬಹುದು, ಅಥವಾ ಒಂದು ಸ್ಪೂನಿಂದ ಸಹ ನೀವು ಮಾಡ್ಕೋಬಹುದು, ಸೌಟ್. ಈಗ ನೋಡಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಇಲ್ಲದೆ ಮಾಡ್ಕೊಳ್ಳೋದೇ ಇದರ ಟಾಸ್ಕ್. ಈಗ ನಾನು ಚೆನ್ನಾಗಿ ಗಂಟಿಲ್ಲದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆಗಲೇ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಹಾಕಿರ್ತೀವಲ್ವ ನೀರಲ್ಲಿ, ಸೊ ನಮಗೆ ಚೆನ್ನಾಗಿದು ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್, ಎಲ್ಲೂ ಅಂಟಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ನಾನು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ 2 ನಿಮಿಷ ಮುಚ್ಚಿಟ್ಬಿಡೋಣ.
ಸ್ವಲ್ಪ ಉಗುರು ಬೆಚ್ಚಗೆ ಅಂದರೆ ನಿಮ್ಮ ಬಿಸಿ ಎಷ್ಟು ತಾಗುತ್ತೆ ನೋಡಿಕೊಂಡು ನೀವು ಅದನ್ನು ಸ್ವಲ್ಪ ಮೆದ್ದಬೇಕಾಗತ್ತೆ. ನೋಡಿ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಪಕ್ಕದಲ್ಲಿ ತಣ್ಣೀರು ಇಟ್ಕೊಂಡಿರಿ. ಕೈನ ಅದರೊಳಗಡೆ ನೀರೆಲ್ಲ ಅದ್ದಿ ನೀವು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಈಗ ನಾನು ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ತಾ ಇದ್ದೀನಿ. ಈ ಥರ ಮಾಡಿ ಪಕ್ಕಕ್ಕಿಡೋದು. ಈಗ ನಮ್ಮ ಹಿಟ್ಟು ಕೂಡ ರೆಡಿ ಆಗುತ್ತೆ. ಸ್ವಲ್ಪ ಇದು ನಾವು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ನಾದ್ಕೊಂಡ್ರೆ ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಥರ ಈಸಿಯಾಗಿ ನಾವು ಮಾಡ್ಕೋಬೋದು ಒತ್ತ ಶಾವಿಗೆನ. ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ನಾವೀಗ ಮುದ್ದೆ ತೊಳೆಸ್ತೀವಲ್ಲ ಆ ಥರ ಮುದ್ದೆ ತೊಳೆಸ್ಬಿಟ್ಟು ಇದು ಒತ್ತು ಶಾವಿಗೆದು ಅಚ್ಚೇನಿರುತ್ತಲ್ಲ ಅದರಲ್ಲಿ ಒತ್ತು ಶಾವಿಗೆ ಹೊತ್ಕೋತಾಯಿದ್ರು. ಅದು ಹಿಟ್ಟಿನ ರೂಪದಲ್ಲೇ ಇರ್ತಾಯಿತ್ತು. ಬಟ್ ಇದು ಇವತ್ತು ನಾನು ಮಾಡ್ತಾ ಇರೋದೇನೆಂದರೆ, ಹಿಟ್ಟು ಅಂದರೆ ಈ ಮುದ್ದೆ ಥರ ಇದನ್ನು ತೊಳೆಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ನಾವು ಹಬೆಯಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಮತ್ತೆ ಈಗ ಡೈರೆಕ್ಟ್ ಇದನ್ನು ಹಿಟ್ಟು ಮಿದ್ದಿದ್ದಾಯ್ತಲ್ಲ, ಇದನ್ನು ನಾವು ಒತ್ತ ಶಾವಿಗೆ ಅಲ್ಲಿ ಹಾಕ್ಕೊಂಡು ಹೊತ್ತಿದ್ರು ನಿಮಗೆ ರೆಡಿಯಾಗಿರುತ್ತೆ. ಬಟ್ ನಾನು ಇದನ್ನು ಮತ್ತೆ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ ಇಡ್ಲಿ ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಇದ್ಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಮಧ್ಯೆ ಏನಿದೆ ಅಲ್ಲ, ಈ ಹೊತ್ತು ಶಾವಿಗೆ ಹೊತ್ಕೊಳ್ಳೋದು ಏನಿದೆಯಲ್ಲ, ನೋಡಿ ನನ್ನ ಹತ್ರ ಈ ಥರ ಚಕ್ಲಿ ಹೊತ್ತೋದಿತ್ತಲ್ಲ ಫ್ರೆಂಡ್ಸ್, ಅದರದ್ದೇ ಸಣ್ಣದು ಹೋಲ್ ಇರೋಂಥ ಪ್ಲೇಟ್ನ ಹಾಕ್ಕೊಂಡು ಈಗ ಅದಕ್ಕೆ ಈ ಹಿಟ್ಟು ನಾವು ನಾದಿರೋದೇನಿತ್ತಲ್ಲ ಅದನ್ನು ಇದರೊಳಗಡೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿರಬೇಕಾಗತ್ತೆ. ಈಗ ನೋಡಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡೋಣ. ನೋಡಿ ಈಗ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಗೆ ನಾವು ಇದನ್ನು ಹೊತ್ಕೋಬೇಕಾಗತ್ತೆ. ಈಗ ಇಡ್ಲಿ ಪಾತ್ರೆಯಲ್ಲಿ ನಾವು ನೀರಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀವಿ. ಈಗ ಅದರದ್ದು ಪ್ಲೇಟ್ಸ್ ಬರುತ್ತಲ್ಲ, ಇಡ್ಲಿ ನಾವು ಏನು ಹಾಕ್ತೀವಲ್ಲ ಹಿಟ್ಟು, ಅದರದ್ದು ಪ್ಲೇಟ್ಸ್ ಇರುತ್ತಲ್ಲ, ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಪ್ಲೇಟ್ಸನ್ನು ನಾವು ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ನಾನು ಇಡ್ಲಿ ಪ್ಲೇಟ್ಸ್ ತೊಗೊಂಡಿದ್ದೀನಲ್ಲ, ಈಗ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತೀನಿ ಎಣ್ಣೆ. ಯಾಕಂದರೆ ಈಗ ನಾವು ಏನು ಹಿಟ್ಟು ಹೊತ್ತಿರ್ತೀವಲ್ಲ ಅದು ಅಂಟ್ಕೊಳ್ಬಾರ್ದು ಅಂತ ಹೇಳಿ ಈ ಥರ ಮಾಡೋವಂಥದ್ದು. ನಿಮ್ಮ ಹತ್ರ ಏನಾದರೂ ಒತ್ತು ಶಾವಿಗೆದು ಮರದ್ದು ಬರುತ್ತೆ ಫ್ರೆಂಡ್ಸ್, ಶಾವಿಗೆ ಹೊತ್ಕೊಳ್ಳೋದು, ಅದಿದ್ರೇನು ಸೇಮ್ ಮೆಥಡು. ಅದು ಒತ್ತು ಶಾವಿಗೆದು ಏನು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಹಿಟ್ಟನ್ನು ಇಟ್ಟು ನೀವು ಹೊತ್ತಿದ್ರೆ ಶಾವಿಗೆ ಬರುತ್ತೆ. ಬಟ್ ನಾನಿದು ನನ್ನ ಹತ್ರ ಅದು ಇಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಈ ಚಕ್ಲಿ ಹೊತ್ತೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಕಡೆ ನಾನು ಕಾಯ್ಲಿಕ್ಕೆ ನೀರು ಕೂಡ ಇಟ್ಟಿದ್ದೆ. ಈಗೇನು ಮಾಡೋಣ, ಈ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಂಡಿರೋದು ಆಗಿದೆ. ಈಗ ನಾವು ಒತ್ತು ಶಾವಿಗೆನ ಹೊತ್ಕೊಳ್ಳೋದು ಈ ಪ್ಲೇಟ್ಸಲ್ಲಿ. ನೋಡಿ ನಾವು ಇಡ್ಲಿ ಹಿಟ್ಟನ್ನ ಹಾಕ್ತಿರಲ್ಲ ಅದೇ ಥರ ಆ ಹೋಲ್ಸ್ ಇರುತ್ತಲ್ಲ ಇಡ್ಲಿ ಪ್ಲೇಟ್ಗೆ, ಅಲ್ಲೇ ನಾವು ಶಾವಿಗೆನ ಹೊತ್ಕೊಳ್ಳೋದು. ನಾನು ನೋಡಿ ಇವಾಗ ಈ ಪ್ಲೇಟ್ಸ್ಗೆಲ್ಲ ಚೆನ್ನಾಗಿ ಹೊತ್ಕೋತಾ ಇದ್ದೀನಿ. ನೀವು ಬೇಕಾದರೆ ಈ ಥರ ಸರ್ಕಲಾಗೂ ಮಾಡ್ಕೋಬೋದು, ಇಲ್ಲ ಅಂದರೆ ಆ ಈ ಕಡೆ 2 ಪ್ಲೇಟ್ಸ್, ಆ ಕಡೆ 2 ಹೋಲ್ ಇದೆಯಲ್ಲ ಅದೆರಡನ್ನೂ ಸೇರಿಸಿ ಉದ್ದುದ್ದಕ್ಕೂ ಹಾಕ್ಕೋಬಹುದು. ನಾನು ಈ ಥರ ಈಸಿಯಾಗಿ ಎತ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಇಡ್ಲಿ ಹಚ್ಚೇನಿದೆಯಲ್ಲ ಅದಕ್ಕೆ ಹಿಂಗೆ ಇಡ್ಲಿ ಥರನೇ ಸರ್ಕಲಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಇದು ಹಾಕ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನಾವು ಇಡ್ಲಿ ಪಾತ್ರೆ ಏನಿದೆ ಅದಕ್ಕೆ ನೀರಿಟ್ಟಿದ್ವಲ್ಲ, ನೀರು ಕಾದಿದೆ ಅನಿಸುತ್ತೆ. ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 4 ರಿಂದ 5 ನಿಮಿಷ ಇದನ್ನು ಬೇಯಿಸಿದ್ರೆ
ನಮ್ಮ ಹೊತ್ತು ಶಾವಿಗೆ ರೆಡಿ ಆಗುತ್ತೆ. ತುಂಬ ಈಸಿ ಫ್ರೆಂಡ್ಸ್, ಇಷ್ಟೇ. ನೀವು ಬೇಕಾದರೆ ಬ್ರೇಕ್ಫಾಸ್ಟ್ಗೂ ಇದನ್ನು ಮಾಡ್ಕೋಬೋದು. ನೋಡಿ ಆಲ್ರೆಡಿ ರೆಡಿಯಾಗಿದೆ. ಇದೇ ಥರ ನಾನಿದು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ರಾಗಿ ಹಿಟ್ಟಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನಾನು ಇದನ್ನು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಹುಚ್ಚೆಳ್ಳಿದ್ರೆ ಹುಚ್ಚೆಳ್ಳನ್ನ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳೋದು. ಮತ್ತು ಕಡಲೆ ಇದೆಯಲ್ಲ ಫ್ರೆಂಡ್ಸ್, ಚಟ್ನಿಗೆ ಹಾಕ್ತೀವಲ್ಲ ಕಡಲೆ, ಅದನ್ನು ಪುಡಿ ಮಾಡಿ ಇಟ್ಕೋತಾರೆ. ನೋಡಿ ಈಗ ಇದನ್ನು ಬೆಂದಿದೆಯಲ್ಲ, ಈಗ ನಾನು ಇದನ್ನು ತೆಗೆದು ಸರ್ವಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಎಲ್ಲೂ ಅಂಟಲ್ಲ ಚೆನ್ನಾಗಿ, ಯಾಕಂದರೆ ಮೊದಲೇ ಹಿಟ್ಟು ನಾವು ತೋಳ್ಸಿರ್ತೀವಲ್ವ, ಹಾಗಾಗಿ ಎಲ್ಲೂ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತಿದ್ದು. ಈಗ ನಾನು ಪ್ಲೇಟ್ಸ್ಗೆ ಸರ್ವ್ ಮಾಡಿದೆ. ಈಗ ನಾವು ಕಾಯಿ ಹಾಲು ಏನು ಪ್ರಿಪೇರ್ ಮಾಡಿದ್ವಲ್ಲ ಫ್ರೆಂಡ್ಸ್, ಇದನ್ನು ಶಾವಿಗೆನ ಈ ಥರ ತಟ್ಟೆಲಿ ಹಾಕ್ಕೊಂಡು ಅದರ ಮೇಲೆ ಕಾಯಿ ಹಾಲನ್ನ ಹಾಕ್ಕೊಂಡು, ಈಗ ನಾನೇನು ಹೇಳಿದ್ನಲ್ಲ ಹುಚ್ಚೆಳ್ಳು ಪುಡಿ ಅಥವಾ ಇದು ಕಡಲೆ, ಚಟ್ನಿಗೆ ಹಾಕೋ ಕಡಲೆ ಇದೆಯಲ್ಲ, ಅದನ್ನು ನಾವು ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಇದರ ಮೇಲೆ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಆ ಪೌಡ್ರು ಏನೂ ಮಾಡಿಲ್ಲ, ಬಟ್ ಆಗಿನ ಕಾಲದಲ್ಲಿ ಅದನ್ನು ಇದರ ಮೇಲೆ ಹಾಕ್ತಾಯಿದ್ರು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅದನ್ನು ಹಾಕ್ಕೊಂಡಿಲ್ಲ. ಇಷ್ಟೇ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ನಿಮಗೆ ಸರ್ವ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಾಯಿ ಹಾಲು ಮೇಲೆ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್.